श्री विवेक मिश्री ಹಾಗೆಯೇ कर्नल सोफिया कुरैशी ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಾಡಿದಂತಹ ಸುದ್ದಿಗೋಷ್ಠಿಯಲ್ಲಿ ಪಾಕಿಸ್ತಾನದ ಉಗ್ರ ಮುಖವನ್ನ ಬೆತ್ತಲು ಮಾಡುವಂತಹ ಕೆಲಸವನ್ನ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಭಾರತ ದಾಳಿಯನ್ನ ಮಾಡಿದೆ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಾಡಿದ್ರು. ಜೊತೆಗೆ ಉಗ್ರರನ್ನ ಪೋಷಿಸ್ತಾ ಈಗ ಜಗತ್ತಿನ ಮುಂದೆ ನಾಟಕ ಮಾಡ್ತಾ ಇರುವಂತಹ, ಜಗತ್ತನ್ನ ಮಿಸ್ಲೀಡ್ ಮಾಡ್ತಾ ಇರುವಂತಹ ಪಾಕಿಸ್ತಾನದ ನಿಲುವೇನಿದೆ ಅದನ್ನ ಬೆತ್ತಲು ಮಾಡುವಂತಹ ಕೆಲಸವನ್ನ, ಪಾಕಿಸ್ತಾನದ ಪುರಾಣವನ್ನ ತೆರೆದಿಡುವಂತಹ ಕೆಲಸವನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಅವರು ಉಲ್ಲೇಖ ಮಾಡಿದಂತಹ ಕೆಲವೊಂದು ವಿಚಾರಗಳು ಬಹಳ ಕ್ಲಿಯರ್ ಆಗಿ ಅದನ್ನ ಜಗತ್ತಿಗೆ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಿದ್ರು. ಮೊದಲನೇದಾಗಿ, ಭಾರತ ಈ ದಾಳಿಯನ್ನ ಆರಂಭ ಮಾಡಿಲ್ಲ. ಭಾರತ ಪಾಕಿಸ್ತಾನದ ನಡುವೆ ಏನ್ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ, ಯುದ್ಧದ ಕಾರ್ಮೋಡ ಅಥವಾ ದಾಳಿ ಪ್ರತಿ ದಾಳಿಗಳು ಏನ್ ನಡೀತಾ ಇದೆ, ಇದನ್ನ ಆರಂಭ ಮಾಡಿದ್ದು ಭಾರತ ಅಲ್ಲ. ಇದನ್ನ ತುಂಬಾನೇ ಕ್ಲಿಯರ್ ಆಗಿ ಹೇಳಿದ್ರು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ರಿ. ಅವ್ರು ಹೇಳಿದ್ದೇನು, ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ನಲ್ಲಾದಂತಹ ದಾಳಿ ಅದು ಪಾಕಿಸ್ತಾನ ನಡೆಸಿದಂತಹ ದಾಳಿ, ಪಾಕಿಸ್ತಾನ ಸಾಕ್ತಾ ಇರುವಂತಹ ಉಗ್ರರು ನಡೆಸಿದಂತಹ ದಾಳಿ. ಆ ದಾಳಿಯ ರೆಸ್ಪಾನ್ಸ್ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಿದ್ದು, ಉಗ್ರರ ನೆಲೆಗಳನ್ನ ಹುಡುಕಿ ಧ್ವಂಸ ಮಾಡಿದ್ದು ಅಥವಾ ಈಗ ನಡೀತಾ ಇರುವಂತಹ ಡ್ರೋನ್ ದಾಳಿ ಇವೆಲ್ಲವೂ ಕೂಡ ಆರಂಭ ಆಗಿದ್ದು ಪಾಕಿಸ್ತಾನ ಪಹಲ್ಗಾಮ್ನಲ್ಲಿ ಮಾಡಿದಂತಹ ಕೃತ್ಯದಿಂದ, ಪಾಕ್ ಪೋಷಿತ ಉಗ್ರರು ಮಾಡಿದಂತಹ ಕೃತ್ಯದಿಂದ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಆರಂಭ ಮಾಡಿದ್ ನಾವಲ್ಲ, ನಮ್ಮದು ರೆಸ್ಪಾನ್ಸ್ ಮಾತ್ರ, ನಮ್ಮದು ಪ್ರತಿಕ್ರಿಯೆ ಮಾತ್ರ ಅನ್ನುವುದನ್ನ ಸ್ಪಷ್ಟಪಡಿಸಿದ್ದಾರೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿಕ್ರಮ್ ಮಿಸ್ರಿ. ಇನ್ನು ಮತ್ತೊಂದು ಪ್ರಮುಖವಾದಂತಹ ವಿಚಾರವನ್ನ ಅವರು ಮೆನ್ಷನ್ ಮಾಡಿದ್ರು. ಈ ಚಟುವಟಿಕೆಯನ್ನ ಅಥವಾ ಪಹಲ್ಗಾಮ್ನ ಕೃತ್ಯವನ್ನ ಮಾಡಿದ್ ನಾವೇ ಅಂತ ಹೇಳ್ಕೊಂಡಿದ್ದಂತಹ ಉಗ್ರ ಸಂಘಟನೆ ಯಾವುದು? ರೆಸಿಸ್ಟೆನ್ಸ್ ಫ್ರಂಟ್ ಉಗ್ರ ಸಂಘಟನೆ. ಆ ರೆಸಿಸ್ಟೆನ್ಸ್ ಫ್ರಂಟ್ ಲಷ್ಕರ್ ಇ ತೊಯ್ಬಾದ ಅಸಹಚರ ಸಂಘಟನೆ ಅದು. ಅವರ ಮೂಲಕ ಹುಟ್ಟಿರುವಂತಹ ಸಂಘಟನೆ. ಆ ಸಂಘಟನೆ 2 ಬಾರಿ ಹೇಳ್ಕೊಳ್ತು ನಾವೇ ಪಹಲ್ಗಾಮ್ನ ಉಗ್ರ ಕೃತ್ಯವನ್ನ ಮಾಡಿದ್ದು ಅಂತ ಹೇಳಿ. ಆದ್ರೆ ಪಾಕಿಸ್ತಾನ ಮಾಡಿದ್ದೇನು? ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಸಭೆಯ ಸಂದರ್ಭದಲ್ಲಿ ಆ ರೆಸಿಸ್ಟೆನ್ಸ್ ಫ್ರಂಟ್ ವಿರುದ್ಧ ಒಂದು ಜಾಯಿಂಟ್ ಹೇಳಿಕೆಯನ್ನ ರಿಲೀಸ್ ಮಾಡುವುದಕ್ಕೆ ಮುಂದಾದಾಗ ಅದನ್ನ ವಿರೋಧಿಸುವಂತಹ ಕೆಲಸವನ್ನ ಮಾಡಿದ್ದು ಪಾಕಿಸ್ತಾನ ಅಂತೆ. ವಿಶ್ವಸಂಸ್ಥೆಯಲ್ಲಿ TRF ನ ಬೆಂಬಲಿಸುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತು. ಅದೇ TRF ಹೇಳ್ಕೊಂಡಿದೆ ಪಹಲ್ಗಾಮ್ನ ಕೃತ್ಯವನ್ನ ನಾವು ಮಾಡಿದ್ದು ಅಂತ ಹೇಳಿ 2 ಸಲ ಹೇಳ್ಕೊಂಡಿದೆ. ಆದ್ರೆ ಅದೇ ಉಗ್ರ ಸಂಘಟನೆಯನ್ನ ಅವರೇ ಹೇಳ್ಕೊಂಡ ಮೇಲೆ ನಾವು ಉಗ್ರ ಸಂಘಟನೆ, ನಾವು ಪಹಲ್ಗಾಮ್ನಲ್ಲಿ ಕೃತ್ಯ ಮಾಡಿದ್ವಿ ಅದನ್ನ ಹೇಳ್ಕೊಂಡ ಮೇಲೂ ಪಾಕಿಸ್ತಾನ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಸಭೆ ಏನಿದೆ ಆ ಸಭೆಯಲ್ಲಿ TRF ನ ಬೆಂಬಲಿಸುವಂತಹ ಕೆಲಸ ಮಾಡ್ತು ಅಂತ ಹೇಳಿ ಪಾಕಿಸ್ತಾನದ ಉಗ್ರತ್ವದ ಮುಖವನ್ನ ಅನಾವರಣ ಮಾಡಿದೆ ಇವತ್ತು ಭಾರತ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಪಾಕಿಸ್ತಾನದ ಉಗ್ರ ಪುರಾಣವನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನೂ ಅಷ್ಟು ವಿಚಾರಗಳನ್ನ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ರು. ಯಾಕಂದ್ರೆ ಪಾಕಿಸ್ತಾನ ಈಗ ಹೇಳ್ತಾ ಇದೆ ನಮ್ಮಲ್ಲಿ ಉಗ್ರರೇ ಇಲ್ಲ, ನಾವು ಉಗ್ರರನ್ನ ಪೋಷಿಸ್ತಾ ಇಲ್ಲ, ಇದು ಭಾರತ ಸೆಟ್ ಮಾಡಿರುವಂತಹ ಪ್ರೊಪಗಂಡ, ನಾವು ಯಾವುದೇ ಕಾರಣಕ್ಕೂ ಉಗ್ರರ ಜೊತೆ ಕೈ ಜೋಡಿಸಿಲ್ಲ, ಇದನ್ನ ನಾವು ವಿಕ್ಟಿಮ್ಗಳು, ನಮ್ಮ ಮೇಲೆ ಉಗ್ರರ ದಾಳಿ ಆಗ್ತಾ ಇದೆ, ಇದನ್ನ ಪಾಕಿಸ್ತಾನ ಈಗ ಹೇಳ್ತಾ ಇದೆ. ಆದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ, ಒಂದಿಷ್ಟು ಸತ್ಯಗಳನ್ನ ತೆರೆದಿಟ್ರು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ. ಅದು ಯಾವುದು ಅಂತಂದ್ರೆ, ಮೊದಲನೇದಾಗಿ ಒಸಾಮಾ ಬಿನ್ ಲಾಡೆನ್, ಅಲ್ ಖೈದಾ ಉಗ್ರ ಒಸಾಮಾ ಬಿನ್ ಲಾಡೆನ್, ಆತನನ್ನ ಅಬೋಟಾಬಾದ್ನಲ್ಲಿ ಕೊಲೆ ಮಾಡಲಾಗುತ್ತೆ, ಹತ್ಯೆ ಮಾಡಲಾಗುತ್ತೆ. ಆತನನ್ನ ಹತ್ಯೆ ಮಾಡಿದ್ದು ಅಬೋಟಾಬಾದ್ನಲ್ಲಿ. ಅಬೋಟಾಬಾದ್ ಇದ್ದಿದ್ದಲ್ಲಿ ಅದಿದ್ದು ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಆತ ಇದ್ದ ಅಂದ್ರೆ ಒಸಾಮಾ ಬಿನ್ ಲಾಡೆನ್ಗೆ ರಕ್ಷಣೆಯನ್ನ ಕೊಟ್ಟಿದ್ಯಾರು? ಪಾಕಿಸ್ತಾನ. ಅಲ್ಲಿಗದ್ ಕ್ಲಿಯರ್. ಅದರ ಜೊತೆಗೆ ಆತನನ್ನ ಹುತಾತ್ಮ ಅಂತ ಹೇಳಿದ್ಯಾರು? ಅದನ್ನ ಹೇಳಿದ್ದು ಪಾಕಿಸ್ತಾನ. ಹಾಗಾಗಿ ಪಾಕಿಸ್ತಾನದ ಉಗ್ರ ಮುಖವಾಡ ಇವತ್ತು ಬಯಲಾಗಿದೆ. ಅದನ್ನ ಜಗತ್ತಿನ ಮುಂದಿಡುವಂತಹ ಕೆಲಸವನ್ನ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.